ಸೊ ಲಾಸ್ಟ್ ಟೈಮ್ ನೀವು ಕ್ವಶನ್ ಆ್ಯಂಡ್ ಆನ್ಸರ್ ಸೆಕ್ಷನ್ ಮಾಡಿದಾಗ ಕೆಲವುದಕ್ಕೆ ನೀವು ಆನ್ಸರ್ ಮಾಡಿದ್ರಿ, ಸೊ ಕೆಲವುದಕ್ಕೆ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇದೆ. ಸೊ ಅದರಲ್ಲಿ ಕೆಲವು ನಾವು ಪಿಕ್ ಮಾಡಿ ಕೇಳ್ತೀನಿ. ಸೊ ಫಸ್ಟ್ ಕ್ವೆಶನ್ ಒಬ್ರು ಕೇಳಿರೋದಂದ್ರೆ, ಇಫ್ ಸಮ್ಮನ್ ಗಿವ್ಸ್ ಯು ಮಿಕ್ಸ್ಡ್ ಫೀಲಿಂಗ್ಸ್ ಲೈಕ್ ದೇ ಟ್ರೀಟ್ ಯು ಗುಡ್ ಸಮ್ಟೈಮ್ಸ್ ಆ್ಯಂಡ್ ಸಮ್ಟೈಮ್ಸ್ ನೋ. ಅಂದರೆ ಅವ್ರ ಕ್ವೆಶನ್ ಏನಂದರೆ, ಒಬ್ಬರು ಮಿಕ್ಸ್ಡ್ ಫೀಲಿಂಗ್ಸ್ ಕೊಡ್ತಾರೆ ನಿಮಗೆ ಯಾವಾಗಲೂ. ಒಂದ್ಸಲಿ ಚೆನ್ನಾಗಿರ್ತಾರೆ, ಒಂದ್ಸಲಿ ಚೆನ್ನಾಗಿರಲ್ಲ. ಸೊ ಕನ್ಸಿಸ್ಟೆನ್ಸಿ ಇರಲ್ಲ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ. ಇದು ನನಗೂ ಸುಮಾರು ಸಲ ಆಗಿದೆ. ನನಗೂ ಅನ್ಸುತ್ತೆ, ನೆನ್ನೆ ನೋಡಿದ್ರೆ ಅಷ್ಟು ಕಾಮ್ ಆಗಿದ್ರು, ಇವತ್ತು ನೋಡಿದ್ರೆ ಕಿರ್ಚಾಡ್ತಾರೆ ಅಂತ. ಸೊ ಆ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡೋದು? ಮೇ ಬಿ ಅವ್ರೂ ಮಿಕ್ಸ್ ಫೀಲಿಂಗ್ಸ್ ನಿಮಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ. ಮೇ ಬಿ ಅವರಿಗೂ ನೀವು ಬೇಕು, ನೀವು ಬೇಡ ಥರ ಇದೆ. ಯಾಕಂದರೆ ಒಂದೊಂದು ಸತಿ ಏನಾದರೂ ನಮಗೆ ಯಾರಾದರೂ ಒಬ್ರು ಬೇಕು ಅಂದರೆ, ನನಗೆ ಗೊತ್ತು ಅವಳಿಗೆ ನಾನು ಈ ಥರ ಬಿಹೇವ್ ಮಾಡಿದ್ರೆ ಅವ್ಳು ಸಿಟ್ ಆಗಲ್ಲ ಅಂತ, ನಾನು ಅವಳನ್ನ ಕಳ್ಕೊತೀನಿ ಅಂತ ನನಗೆ ಗೊತ್ತಿದೆ. ಆದರೂ ನಾನು ಅದನ್ನು ಯಾಕೆ ಮಾಡ್ತೀನಿ? ಯಾಕಂದರೆ ನನಗೆ ಹೆದರಿಕೆ ಇಲ್ಲ ಅವಳನ್ನ ನಾನು ಕಳ್ಕೊತೀನೋ ಇಲ್ವೋ ಅಂತ. ಅವಳೆಲ್ಲೂ ಬಿಟ್ಟು ಹೋಗಲ್ಲ ಅನ್ನೋದು ಇರ್ಬೋದು. ಹಾಂ, ಮೇ ಬಿ. ಯಾವಾಗ ನಿಮಗೆ ಒಂದು ಪರ್ಸನ್ ನಿಮಗೆ ಈ ಥರ ಮಿಕ್ಸ್ ಫೀಲಿಂಗ್ಸ್ ಕೊಡ್ತಾ ಇದ್ದಾರೆ ಅಂದರೆ, ಅವರು ಅಲ್ಲಿ ಒಂದು ಕನ್ಫ್ಯೂಸ್ ಸ್ಟೇಟಲ್ಲಿದ್ದಾರೆ, ನನಗೆ ಇವಳು ಬೇಕಾ ಬೇಡ ಅಂತ. 100% ಬೇಕು ಅಂದರೆ ಅವನು ಆ ಥರ ಫೀಲಿಂಗ್ ಕೊಡಲ್ಲ. 100% ಅವಳಿಗೂ ಅನಿಸುತ್ತೆ ಇವನು ಎಫರ್ಟ್ ಆಗ್ತಿದ್ದಾನೆ ಅಂತ. ಮಿಕ್ಸ್ ಫೀಲಿಂಗ್ಸ್ ಯಾಕೆ ಅಂದರೆ, ಅವರು ಸ್ಟ್ರಗಲ್ ಮಾಡ್ತಿರ್ತಾರೆ ಮೈಂಡಲ್ಲಿ. ಇವಳಿಗೆ ನಾನು ಆಸ್ ಅ ಪಾರ್ಟ್ನರ್ ಆಗಿ ನಾನು ಹಿಡ್ಕೊಳ್ಳ, ಇಲ್ಲ ಇವಳಿಗೆ ನಾನು ಬಿಡಲ, ಇವಳೇ ನನ್ನ ಸಂಗಾತಿನ ಅಲ್ವಾ ಅಂತ ಒಂದು ಅವನಿಗೂ ಅಲ್ಲೊಂದು ಸ್ಟ್ರಗಲ್ ಆಗ್ತಿರುತ್ತೆ. ಒಂದು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಅವನಿಗೆ ಬೇರೆ ಕಡೆನೂ ಮೇ ಬಿ ಸಿಗ್ನಲ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅವರ ಡಿಸಿಷನ್ ಮೇಕಿಂಗಲ್ಲಿ ಸ್ಟ್ರಗಲ್ ಮಾಡ್ತಿರ್ತಾರೆ. ಸೊ ಒಂದೊಂದು ಸತಿ ಏನು ಮಾಡ್ತಾರೆ ಅಂದರೆ, ಅವರು ಚೆನ್ನಾಗಿ ಮಾತಾಡ್ತಾರೆ, ಒಂದೊಂದು ಸತಿ ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಸೊ ಮಿಕ್ಸ್ ಫೀಲಿಂಗ್ಸ್ನ ನೀವು ತುಂಬ ಕೇರ್ಫುಲ್ಲಾಗಿ ಟ್ಯಾಕಲ್ ಮಾಡಬೇಕು ಮತ್ತು ಅದನ್ನು ಅನಲೈಸ್ ಮಾಡಬೇಕು. ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ಅಂದರೆ ಯಾವ ರೀಸನಿಗೋಸ್ಕರ ಇವ್ರು ಯಾಕೆ ಈ ಥರ ಮಾಡ್ತೀರಿ, ಯಾವ ಸಿಚುವೇಷನಲ್ಲಿ ಇವ್ರು ಯಾಕೆ ಈ ಥರ ಮಾಡ್ತಾನೆ. ಸಮ್ಟೈಮ್ಸ್ ಮೇ ಬಿ ವರ್ಕ್ ಸ್ಟ್ರೆಸ್ಸಲ್ಲೂ ಅವನು ಕೋಪ ಮಾಡ್ಕೋಬೋದೇನೋ, ಹೇಳೋಕ್ಕಾಗಲ್ಲ. ಸೊ ಅದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಅದನ್ನು ನೋಡ್ಕೋಬೇಕು. ಅದನ್ನು ಒಂದೇ ಸತಿ ಜಡ್ಜ್ ಮಾಡೋಕ್ಕಾಗಲ್ಲ. ಇನ್ನು ಮಿಕ್ಸ್ ಫೀಲಿಂಗ್ಸ್ ಕೊಡ್ತಿದ್ದಾನಂದರೆ ಇದೇ ಇರುತ್ತೆ ಅಂತ. ತುಂಬ ಡಿಫ್ರೆಂಟ್ ಏನಂತಾರೆ ಆಸ್ಪೆಕ್ಟ್ಸ್ ಇರುತ್ತೆ ಅದರಲ್ಲಿ. ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್, ಡಸ್ ರಿಯಲಿ ಕರ್ಮ ಎಕ್ಸಿಸ್ಟ್? ಪ್ಲೀಸ್ ಆನ್ಸರ್ ಮೀ ಸರ್. ಫಾರ್ ದ ಕಾಂಟೆಕ್ಸ್ಟ್, ನನಗೂ ಇಲ್ಲಿ ಟ್ಯಾಟು ಹಾಕಿಸ್ಕೊಂಡಿದ್ದೀನಿ ಕರ್ಮ ಅಂತ, ಬಿಕಾಸ್ ಐ 100% ಬಿಲೀವ್ ಇನ್ ಕರ್ಮ. ಶೋರ್ ಅಲ್ಲ, ಕರ್ಮ ಅಫ್ಕೋರ್ಸ್ ಆಗುತ್ತೆ, ಆಗಲ್ಲ ಅಂತ ಅಲ್ಲ. ಬಟ್ ಇಟ್ ಜಸ್ಟ್ ದಟ್ ಹೌ ಲಕ್ಕಿ ಯು ಆರ್ ಟು ಸಿ ದ್ಯಾಟ್. ನಿಮಗೆ ಅಷ್ಟು ಲಕ್ಕಿ ಇದ್ದೀರಾ ಅಂದರೆ ಅವ್ರು ಸಫರ್ ಪಡ್ತಿರೋದು ನಿಮಗೆ ನೋಡೋ ಭಾಗ್ಯ ಸಿಗುತ್ತೆ. ಬಟ್ ಅದು ನಿಮಗೆ ಸಿಕ್ಕಿಲ್ಲ ಡಸಂಟ್ ಮೀನ್ ಅವ್ರಿಗೆ ಆಗಿಲ್ಲ ಅಂತ ಅಲ್ಲ. ಕರ್ಮ ಒಂದೊಂದು ಸತಿ ಏನಾಗುತ್ತೆ ಅಂದರೆ, ನಿಮಗೆ ಸಫರೇ ಪಡಬೇಕಂತ ಏನಿಲ್ಲ, ಅವ್ರು ಒದ್ದಾಡಬೇಕಂತಲೇ ಏನಿಲ್ಲ. ನೀವು ಅನ್ಕೋತೀರಾ ಅವರು ಸಿಕ್ಕಾಪಟ್ಟೆ ಬರ್ಬಾದಾಗ್ತಾರೆ, ತುಂಬ ಕೆಟ್ಟದಾಗಿ ಅವ್ರ ಜೀವನ ನಡೆಯುತ್ತೆ, ಆ ಥರ ಏನಿರಲ್ಲ. ಸಮ್ಟೈಮ್ಸ್ ಕರ್ಮ ಏನಾಗುತ್ತೆ ಅಂದರೆ, ನಿಮ್ಮ ಮನಸ್ಸಲ್ಲೇ ಒಂದು ದೊಡ್ಡ ರೀಗ್ರೆಟ್ ಕೂರಿಸ್ಬಿಡುತ್ತೆ. ಅದು ನಿಮಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಬಟ್ ಅವ್ರ ಮನಸ್ಸಲ್ಲಿ ಅದೊಂದು ದೊಡ್ಡ ರೀಗ್ರೆಟ್ ಬಂದಿರುತ್ತೆ, ನಾನು ಆ ಪರ್ಸನ್ನ ಬಿಟ್ಬಿಟ್ಟೆ ಅಲ್ಲ ಅಂತ. ಸೊ ಅದು ಕೂಡ ಒಂಥರ ಕರ್ಮನೇ, ಬಟ್ ನಿಮಗದು ಗೊತ್ತಾಗಲ್ಲ. ಬಟ್ ಇಟ್ ಡಸಂಟ್ ಮೀನ್ ಅದು ಆಗಿಲ್ಲ ಅಂತ ಅಲ್ಲ, ಅದು ಆಗೇ ಇರುತ್ತೆ 100%. ಬಿಸ್ನೆಸ್ ಮಾಡಬೇಕು, ತುಂಬ ಆಸೆ ಇದೆ, ಛಲ ಇದೆ, ಮನಿ ಬೇಕು ಆಗಿರೋ ಕೊಡ್ತೀರಾ, ಮತ್ತೆ ರಿಟರ್ನ್ ಕೊಡ್ತೀನಿ. ಕೊಡ್ತೀರಾ ವೀರ್? 8 years ಆಫ್ ಲವ್, ಬಟ್ ದೇ ಸ್ಟಿಲ್ ಲವ್ ಮೀ, ಬಟ್ ಅವ್ನು ನನ್ನ ಮದುವೆ ಆಗ್ತಿಲ್ಲ. ವಾಟ್ ಕೈಂಡ್ ಆಫ್ ಲವ್ ಇಸ್ ದಿಸ್? ಸೊ ನೆಕ್ಸ್ಟ್ ಕ್ವೆಶನ್ ಇಸ್, ಇಂಗ್ಲೀಷಲ್ಲಿ ಹೇಳಿದ್ದಾರೆ, ನಾನು ನನಗೆ ಕಾಂಟ್ಯಾಕ್ಟ್ಸ್ ಹೇಳ್ಬಿಡ್ತೀನಿ. 8 ವರ್ಷದಿಂದ ಅವ್ರು ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಇದೊಂದು ಹುಡುಗಿ ಬರ್ದಿರೋದು. ಇವಾಗಲೂ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಆದರೆ ಮದುವೆ ಆಗಕ್ಕೆ ರೆಡಿ ಇಲ್ಲ. ಇದ್ಯಾವ ಥರ ಪ್ರೀತಿ ಸರ್? ಸೊ ಆ ಹುಡುಗಿ 8 ವರ್ಷ ವೇಸ್ಟ್ ಆಯಿತು. ಸಿ ಮೇ ಬಿ ಅವ್ನಿಗೆ ಇನ್ನೊಂದು 2 ವರ್ಷ ಬೇಕಾಗುತ್ತೇನೋ. ಮೇ ಬಿ ಅವ್ನು ಇನ್ನೂ 8 ವರ್ಷ ಹಾಳು ಮಾಡ್ಬೋದು. ಬಟ್ ಈ ಹುಡುಗಿ ಮೇಲೆ ಇರೋದು ಆ ಡಿಸಿಷನ್ ತೊಗೊಳೋದು. ಕೆಲವು 15 ವರ್ಷದ ಲವ್ ಕೂಡ ಇದೆ, ಮತ್ತು 15 ವರ್ಷ ಆದಮೇಲೆ ಮದುವೆ ಆಗ್ತಾರೆ. ಆಯಿತಾ, ಯಾರಾದರೂ ಒಬ್ಬರು ಪ್ರೀತಿ ಮಾಡ್ತಿದ್ದೀನಿ ಮದುವೆ ಆಗಲ್ಲ ಅಂತ 8 ವರ್ಷದಿಂದ ಆಟಾಡಿಸ್ತಿದ್ದಾರೆ ಅಂದರೆ, ಸೊ ಇದು ಹೈ ಟೈಮ್ ಅವರಿಂದ ಹೊರಗೆ ಹೋಗೋದು. ಐ ಥಿಂಕ್ ಅವ್ರು ಕ್ವಶನ್ ಹಾಕಿರೋರೇನೆ ಒಂದು ಹಾರ್ಟ್ ಬ್ರೇಕ್ ಆಗಿರೋ ಸಿಂಬಲ್ ಹಾಕಿದ್ದಾರೆ. ಅದು ಅವರಿಗೇನೆ ರಿಯಲೈಸೇಷನ್ ಇದೆ, ಅದು ಗೊತ್ತಾಗ್ತಿದೆ ಅದು. ಸೊ ಒಬ್ರು ಮದುವೆ ಆಗಲ್ಲ, ಬರೀ ಪ್ರೀತಿ ಮಾಡ್ತೀನಿ ಅಂತ ಒಂದು ಆಟಾಡಿಸ್ಕೊಂಡಿದ್ದಾರೆ ಅಂದರೆ, ಅವ್ರು ನಿಮಗೆ ಯಾವತ್ತೂ ಮದುವೆನ ಆಗಿಲ್ಲ. 8 ವರ್ಷದಲ್ಲಿ ಅವ್ರು ಮದುವೆ ಆಗಿಲ್ಲ ಅಂದರೆ, ಇನ್ನು ನೆಕ್ಸ್ಟ್ 8 ವರ್ಷದಲ್ಲಿ ಎಲ್ಲಿ ಮದುವೆ ಆಗ್ತಾರೋ ಅವರು. ಸೊ ಇದೊಂದು 100% ರಿಯಲೈಸೇಷನ್. ಅವ್ರು ನಿಮಗೆ ಮದುವೆ ಆಗಲ್ಲ, ಸುಮ್ಮನೆ ನಿಮ್ಮ ಜೊತೆ ಪ್ರೀತಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಒಂದಿನ ಏನು ಮಾಡ್ತಾರೆ, ಅಪ್ಪ ಅಮ್ಮ ಒಪ್ಪಿಲ್ಲ, ಮನೇಲಿ ಈ ಥರ ಪ್ರಾಬ್ಲಮ್ ಇದೆ, ಅಣ್ಣ ಹಿಂಗಾಯಿತು, ಪ್ರಾಪರ್ಟಿ ಡಿಸ್ಪ್ಯೂಟ್ ಇಶ್ಯೂ ಇದೆ, ಇದು ಅಂತ ಅದು ಇದು ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಕಳಿಸ್ಕೋತಾರೆ. ಬಟ್ ಈ ಹುಡುಗಿದ 8 ವರ್ಷ ವೇಸ್ಟ್ ಆಗುತ್ತೆ. ಆ ಹುಡುಗ
ಆ 8 ವರ್ಷ ಏನಕ್ಕೆ ತೊಗೊಂಡಿದ್ದಾನ ಅನ್ನೋದು ಇಂಪಾರ್ಟೆಂಟ್. ಸೆಟಲ್ ಆಗಕ್ಕೆ ತೊಗೊಳ್ತಿದ್ದಾನ, ಇಲ್ಲ ಸುಮ್ಮನೆ ತಳ್ತಿದ್ದಾನ, ಸುಮ್ಮನೆ ಪುಷ್ ಮಾಡ್ತಿದ್ದಾನೆ ಅಂದರೆ ಇಟ್ಸ್ ಅ ವೇಸ್ಟ್. ಅಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡಿ. ಕರೆಕ್ಟ್. ಸೊ ತುಂಬ ಕ್ವಶನ್ಸ್ಗಳು ನೋಡ್ತಿದ್ದೀನಿ, ಅದರಲ್ಲಿ ಸಿಕ್ಕಾಬಟ್ಟೆ ಜನ ಕೇಳೋ ಕ್ವಶನ್ ಅಂದರೆ ಹೌ ಟು ಫರ್ಗೆಟ್ ಹರ್, ಹೌ ಟು ಫರ್ಗೆಟ್ ಅ ಪರ್ಸನ್. ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೆ, ಅವಳನ್ನ ಹೆಂಗೆ ನಾನು ಮರೀಲಿ. ನೀವು ಮರೆಯೋದು ಅದಕ್ಕೆ ಯಾವುದು ಟೆಕ್ನಿಕ್ ಇಲ್ಲ. ಮರೆಯೋದು ಅದೊಂದು ನಮಗೆ ಅದೊಂದು ದೇವ್ರು ಕೊಟ್ಟಿರೋ ವರ ಅದು, ಆಯಿತಾ. ಆಟೋಮೆಟಿಕ್ಲಿ ನಾವು ಮರ್ತೋಗ್ಬಿಡ್ತೀವಿ. ನಾವು ನೆನ್ನೆ ಆಗಿರೋದೇ ಮರ್ತೋಗ್ತೀವಿ. ಶಾರ್ಟ್ ಟರ್ಮ್ ಮೆಮೊರೀಸ್ ಎಲ್ಲ ಹೋಗುತ್ತೆ ನಮ್ಮದು, ಲಾಂಗ್ ಟರ್ಮ್ ಮೆಮೊರೀಸು ನಮ್ಮದು ಹೋಗುತ್ತೆ. ಸೊ ಮರೆಯೋದು ಅನ್ನೋದು ಉಂಟಲ್ಲ, ಇಟ್ಸ್ ಅ ಬ್ಲೆಸ್ಸಿಂಗ್ ಅದು. ಯಾಕಂದರೆ ನಾವು ಮರ್ತಿಲ್ಲ ಅಂದರೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಸೊ ಟೈಮ್ ಕೊಡಿ, ಆಟೋಮೆಟಿಕ್ಲಿ ಮರ್ತೋಗ್ತೀರಾ. ಇಫ್ ಇಟ್ ಈಸ್ ಟೇಕಿಂಗ್ 1 month, ಮೇ ಬಿ ಸಂಬಡಿ ಟೇಕ್ಸ್ 1 year, ಇನ್ಯಾರಾದ್ರೂ 1 ವರ್ಷ 2 ವರ್ಷ ತೊಗೋಬೋದು. ಬಟ್ ಇವೆಂಚುಲಿ ನೀವು ಮರಿತಾ ಹೋಗ್ತೀರಾ. ನೀವು ಟೈಮ್ ಕೊಡಬೇಕಷ್ಟೇ. ನೀವು ನಿಮ್ಮ ರೆಗ್ಯುಲರ್ ಡೇ ಟು ಡೇ ಲೈಫ್ನ ನೀವು ಮಾಡ್ತಾ ಹೋಗಿ. ಆ ಹುಡುಗಿದು ಪ್ರೆಸೆನ್ಸ್ ಸುತ್ತಮುತ್ತ ಇರಬಾರ್ದು. ನಿಮ್ಮ ಮನೆ ಎದುರುಗಡೆನೇ ಇದ್ದಾಳೆ ಅಂದರೆ ಮರೆಯೋಕ್ಕಾಗಲ್ಲ. ಐ ಥಿಂಕ್ ನಮ್ಮ ಮೇಲೆ ನಾವು ಜಾಸ್ತಿ ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡ್ಕೊಂಡ್ರೆ, ನಮಗೆ ಸೆಲ್ಫ್ ವರ್ಕ್ ಮಾಡ್ಕೊಂಡ್ರೆ, ಸೊ ನೀವು ನಿಮ್ಮ ರೆಗ್ಯುಲರ್ ಲೈಫಲ್ಲಿ ಬ್ಯುಸಿ ಆಗಿಬಿಡಿ. ನಿಮಗೆ ಒಂದು ತಿಂಗಳು 2 ತಿಂಗಳು 3 ತಿಂಗಳು ಆದಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ, ಓ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಂತ. ಸೊ ಅದಕ್ಕೇನು ಟೆಕ್ನಿಕ್ ಅನ್ನೋದೇನಿಲ್ಲ. ಸೊ ಇನ್ನೊಂದು ಸಿಮಿಲರ್ ಕ್ವಶನ್ 2-3 ಜನ ಕೇಳಿದ್ದಾರೆ. ಸರ್, ನಾವು ಒಬ್ರನ್ನ ಪ್ರೀತಿಸ್ತಾ ಇದ್ದೀವಿ, ದಟ್ ಈಸ್ ಮೈ ಫ್ರೆಂಡ್ ಓನ್ಲಿ. ಆದರೆ ಅವರಿಗೆ ನಮ್ಮ ಪ್ರೀತಿ ಬಗ್ಗೆ ಹೇಳಿದ್ರೆ ಎಲ್ಲಿ ಫ್ರೆಂಡ್ಶಿಪ್ನ ಕಳ್ಕೊಳ್ತೀನಿ ಅಂತ ಭಯ ಆಗುತ್ತೆ. ಸೊ ಇದು ತುಂಬ ವೆರಿ ಕಾಮನ್ ಕ್ವೆಶನ್, ದಟ್ ಅವ್ರ ಫ್ರೆಂಡ್ಸನ್ನೇ ವಿ ಜಸ್ಟ್ ಫಾಲ್ ಇನ್ ಲವ್. ಆದರೆ ಅವ್ರಿಗೆ ಆ ಸೇಮ್ ಫೀಲಿಂಗ್ ಇರಲ್ಲ, ಬಟ್ ಹೇಳ್ಬಿಟ್ರೆ ಎಲ್ಲಿ ಫ್ರೆಂಡ್ಶಿಪ್ ಕಟ್ ಆಗುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಬಟ್ ನೀವು ಹೇಳಿಲ್ಲ ಅಂದರೆ ಮನಸ್ಸೊಳಗೆ ಕೊರಗ್ತಾ ಕೂರ್ತೀರಲ್ವಾ. ಬಟ್ ಏನು ಅನ್ಸ್ಬಿಡುತ್ತೆ ಅಂದರೆ ಹರ್ಟ್ ಆಗ್ತಾ ಹೋಗುತ್ತೆ. ಬಟ್ ಏನನ್ಸುತ್ತೆ, ಅದು ನಾವು ಪ್ಯೂರ್ ಫ್ರೆಂಡ್, ನನ್ನ ಫ್ರೆಂಡ್ ಅಂತ ನಾವು ನೋಡಿದಾಗ ಆ ಫೀಲಿಂಗ್ಸ್ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಅದೇ ಅವ್ರು ಪಾಸಿಟಿವ್ ಆಗಿ ತಗೊಳ್ದಲ್ಲೇ ಫ್ರೆಂಡ್ಶಿಪ್ ಕಟ್ ಆಗಿಬಿಟ್ರೆ ಅಂತ ತುಂಬ ಜನದಲ್ಲಿ. ಇದರಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ನಿಮ್ಮ ಪೀಸ್ ಆಫ್ ಮೈಂಡ್. ಸೊ ಮೇ ಬಿ ಫ್ರೆಂಡ್ಶಿಪ್ ಕಟ್ಟಾದ್ಮೇಲೆ ನಿಮಗೆ ಅದರಿಂದ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಹೊರಗೆ ಬರಲೂಬೋದು. ಬಟ್ ನೀವು ಇಷ್ಟು ದಿನ ಅವ್ರ ಎದುರುಗಡೆ ಮೀಟ್ ಆದಾಗ ಅವ್ರು ನಿಮಗೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ, ನೀವು ಅವ್ರನ್ನ ಲವರ್ ಥರ ಟ್ರೀಟ್ ಮಾಡ್ತಿರ್ತೀರ, ಮನಸ್ಸಲ್ಲಿ ಫೀಲಿಂಗ್ ಇಟ್ಕೋತೀರ. ಅದು ನಿಮಗೆ ಒಂದು ಸಫಕೇಶನ್ ಒಳಗೆ ಪೊಸೆಸಿವ್ನೆಸ್, ಜೆಲಸಿ ಇರುತ್ತೆ. ಅವ್ರು ಬೇರೆಯವ್ರ ಜೊತೆ ಇದ್ರೆ ನೋಡಿ ತಡ್ಕೊಳಕ್ಕಾಗಲ್ಲ. ನೀವು ಒಳಗೆ ಕೊರಗ್ತಾ ಹೋಗ್ತೀರಾ. ಆ ಕೊರಗೋ ಟೈಮಲ್ಲಿ ನಿಮ್ಮ ಜೀವನದ ಎಷ್ಟು ಇಂಪಾರ್ಟೆಂಟ್ ಟೈಮ್ನ ನೀವು ವೇಸ್ಟ್ ಮಾಡ್ಕೊತೀರಾ, ಮೆಂಟಲಿ ಎಷ್ಟು ನಾವು ಸ್ಟ್ರೆಸ್ ಅಲ್ಲಿ ಇರ್ತೀವಿ. ಸೊ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ದೀರಾ, ಫ್ರೆಂಡಾ ಯಾರೋ, ಹೇಳ್ಬಿಡಿ. ಹೇಳ್ಬಿಟ್ಟು ಮನಸ್ಸಿಂದ ಹೊರಗೆ ತೆಗ್ಬಿಡಿ ಅದನ್ನ. ಅವಾಗ ಅವ್ರು ಅದನ್ನ ಅಗೇನ್ ನಮ್ಮ ಲೈಫಲ್ಲಿ ಏನು ಕಂಟ್ರೋಲ್ ನಾವು ಮಾಡ್ಬೋದು, ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಹುಡುಗಿ ವಾಪಸ್ ನನಗೆ ಪ್ರೀತಿ ಮಾಡ್ತಾಳ, ಇಲ್ಲ ಹುಡುಗ ನನಗೆ ವಾಪಸ್ ಪ್ರೀತಿ ಮಾಡ್ತಾನ, ಅದು ನನ್ನ ಕಂಟ್ರೋಲಲ್ಲಿಲ್ಲ. ಬಟ್ ನಾನು ಪ್ರೀತಿ ಮಾಡಿ ಹೇಳೋದು ಉಂಟಲ್ಲ, ನನ್ನ ಕಂಟ್ರೋಲಲ್ಲಿದೆ. ಸೊ ನಾನು ಹೇಳಿಬಿಟ್ಟು ರಿಯಾಕ್ಷನ್ ನಾನೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೇಳಿಬಿಟ್ಟು ಓಕೆ ಅಂದರೆ ಓಕೆ, ಇಲ್ಲ ಅಂದರೆ ಆ ಹಾರ್ಟ್ ಬ್ರೇಕ್ನ ಹೀಲ್ ಮಾಡ್ತಾ ಹೋಗ್ತೀನಿ. ಈಗ ಯಾವ ಪ್ರೊಸೆಸಲ್ಲಿ ಇದ್ದಾರೆ ಗೊತ್ತಾ, ಹೀಲ್ ಮಾಡೋಕ್ಕೂ ಆಗಲ್ಲ. ಅವ್ರವ್ರನ್ನ ನೋಡಿ 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 ಕೊರಗ್ತಾ ಇರಬೇಕಷ್ಟೇ. ಸೊ ಅಟ್ಲೀಸ್ಟ್ ಹೇಳಿಬಿಟ್ರೆ ಅವ್ರ ಇದರಿಂದ ಹೊರಗೆ ಬರ್ಬೋದು. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ವೈ ಐ ಆಲ್ವೇಸ್ ಚೇಸ್ ಸಮ್ವನ್ ಹೂ ನೆವರ್ ಕೇಸ್. ಇದು ಮೋಸ್ಟ್ ಆಫ್ ದ ಟೈಮ್ ಎಲ್ಲರ ಕೇಸಸಲ್ಲೂ ಹಿಂಗೆ 100%. ನಾವು ಯಾರು ನಮಗೆ ಪ್ರೀತಿ ಕೊಡಲ್ಲ, ನಾವು ಅವರಿಂದ ಹೋಗ್ತೀವಿ. ಐ ಥಿಂಕ್ ಅದು ಹ್ಯೂಮನ್ ಟೆಂಡೆನ್ಸಿ ಅಂತ. ನೋ ಇಟ್ಸ್ ಲೈಕ್ ಸಕ್ಸಸ್ ಹಿಂದೆ ಹೋಗೋ ಥರನೇ. ಬೇಕು, ಬಟ್ ಏನಾಗಲಿ ನನಗೆ ಹಠ ಒಳಗೆ, ಆ ಹುಡುಗನ ಪ್ರೀತಿನ ನಾನು ಪಡಿಬೇಕು ಅಂತ ಅಷ್ಟೇ. ಹಾಗಾಗಿ ನಾವೇನು ಮಾಡ್ತೀವಿ, ಚೇಸ್ ಮಾಡ್ತಾ ಇರ್ತೀವಿ. ನಮಗೆ ಈವನ್ ರಿಯಲೈಸ್ ಕೂಡ ಆಗಲ್ಲ ಅದು ನನ್ನ ಡೆಸ್ಟಿನೇಷನ್ ಅಲ್ಲ ಅಂತ, ಆದರೂ ನಾವು ಚೇಸ್ ಮಾಡ್ತಾ ಇರ್ತೀವಿ. ಸೊ ನಾವು ಆದಷ್ಟು ಬೇಗ ಅದನ್ನು ರಿಯಲೈಸ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ನಾನು ಚೇಸ್ ಮಾಡಿದ್ರೆ ನನಗೆ ಇದ್ರಲ್ಲಿ ಸಕ್ಸಸ್ ಸಿಗುತ್ತಾ ಇಲ್ವೋ ಅಂತ. ಅದನ್ನು ಬೇರೆ ಕಡೆನೂ ಆಗ್ಬೋದಲ್ಲ. ಆ ಚೇಸ್ ನೀವು ಏನು ಮಾಡ್ತಾ ಇದ್ದೀರಾ, ನೀವು ಅದನ್ನು ನಿಮ್ಮ ಗೋಲ್ ಮೇಲೆ ಇಲ್ಲ ನಿಮ್ದು ಯಾವುದೋ ಒಂದು ಲೈಫ್ ಕರಿಯರ್ ಮೇಲೆ ಹಾಕಿದ್ರೆ ನೀವು 100% ಅದು ನಿಮಗೆ ಸಿಗುತ್ತೆ. ಬಟ್ ಇವ್ರಿಗೆ ಏನಿರುತ್ತೆ ಅಂದ್ರೆ ಒಂದು ಹಠ. ಅದು ನನಗೆ ಇವಳು ಪ್ರೀತಿ ಮಾಡ್ತಾ ಇಲ್ಲ, ಇವಳು ಪ್ರೀತಿ ಪಡಿಬೇಕು ನನಗೆ ಹೆಂಗಾದರೂ ಮಾಡಿ. ಪ್ರೀತಿ ಯಾವತ್ತೂ ಪಡೆಯೋಕ್ಕಾಗಲ್ಲ, ಪ್ರೀತಿ ಯಾವತ್ತೂ ಮಾಡೋಕ್ಕಾಗಲ್ಲ, ಪ್ರೀತಿ ಆಗೋದು. ಸೊ ಅಲ್ಲಿ ಪ್ರೀತಿ ಆಗ್ತಾ ಇಲ್ಲ ಚೇಸ್ ಮಾಡಿ ಅಂದರೆ ಅದು ನೀವು ಅಲ್ಲಿ ರಾಂಗ್ ಪರ್ಸನ್ ಮೇಲೆ ನೀವು ಚೇಸ್ ಮಾಡ್ತಾ ಇದ್ದೀರಿ. ಐರನಿ ಏನಪ್ಪ ಅಂದರೆ, ಯಾರು ನಮಗೆ ಅಷ್ಟು ಟೈಮ್ ಇಂಪಾರ್ಟೆನ್ಸ್ ಪ್ರೀತಿ ಕೊಡ್ತೀವಿ ಅವ್ರಿಗೆ ನಾವು ವಾಪಸ್ ಕೊಡಲ್ಲ, ಯಾರು ಕೊಡಲ್ಲ ಅವರಿಂದನೇ ನಾವು ಹಿಂದೆ ಹೊರಡೋಗ್ತೀವಿ. ಇದರಲ್ಲಿ ಸೊಲ್ಯೂಷನ್ ಇದೆ. ನೀವು ಯಾವಾಗ ಚೇಸ್ ಮಾಡೋಕೆ ಹೋಗ್ತೀರಲ್ಲ, ಅದು ಪ್ರೀತಿನೇ ಅಲ್ಲ. ಯಾಕಂದರೆ ಪ್ರೀತಿ ಮಾಡ್ತಿರುವಾಗ ನೀವು ಚೇಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಇಟ್ಸ್ ಕನೆಕ್ಷನ್. ನೀವು ಲವ್ ಮಾಡ್ತಿದ್ದೀರಾ ಅಂದರೆ ಅವರು ನಿಮ್ಮನ್ನ ಲವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ ಕೇಸ್ ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ ಇದ್ದರೆ ನೀವು ಫೋರ್ಸ್ ಮಾಡಿ ಚೇಸ್ ಮಾಡಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಹೂಎವರ್ ಇಸ್ ಡೂಯಿಂಗ್ ಇಟ್ ಇಸ್ ದೇ ಆರ್ ಇನ್ ದ ರಾಂಗ್ ಡೈರೆಕ್ಷನ್.
ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ ಗರ್ಲ್ಸ್ ಯಾಕೆ ಚೇಂಜ್ ಆಗ್ತಾರೆ, ಸ್ಟಾರ್ಟಿಂಗಲ್ಲಿ ಇರೋ ಥರ ಯಾಕಿರಲ್ಲ? ಸಿ ಬರೀ ಗರ್ಲ್ಸ್ ಅಂತಲ್ಲ, ಇಟ್ಸ್ ಹ್ಯೂಮನ್. ಸ್ಟಾರ್ಟಿಂಗಲ್ಲಿ ಇರೋ ಥರ ಯಾರೂ ಯಾರು ಇರಲ್ಲ. ಇರಲ್ಲ. ಮತ್ತು ಡಿಪೆಂಡ್ ಆಗುತ್ತೆ ಅವ್ರು ಹೆಂಗೆ ಚೇಂಜ್ ಆಗಿದ್ದಾರೆ ಅಂತ. ಮೋಸ್ಟ್ ಆಫ್ ದ ಟೈಮ್ ನಿಮ್ಮಿಂದ ಬೋರ್ ಆಗಿ ಚೇಂಜ್ ಆಗಿರ್ತಾರೆ, ಇಲ್ಲ ಮೋಸ್ಟ್ ಆಫ್ ದ ಟೈಮ್ ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಆದಮೇಲೆ ಅವ್ರು ಚೇಂಜ್ ಆಗಿರ್ತಾರೆ. ಮೇ ಬಿ ಅಷ್ಟು ಟೈಮ್ ಕೊಡ್ತಾ ಇರಲ್ಲ. ಮೋಸ್ಟ್ ಆಫ್ ದ ಟೈಮ್ ಅವ್ರ ಲೈಫಲ್ಲಿ ತುಂಬ ಡಿಫ್ರೆಂಟ್ ಸಿಚುವೇಶನ್ಸ್ ಬಂದಿರುತ್ತೆ. ಆವಾಗ ಅಣ್ಣ ಅಪ್ಪ ಹೊರಗಡೆ ಕೆಲಸ ಮಾಡ್ತಿದ್ರು, ಅದಕ್ಕೆ ರಾತ್ರಿ ಫೋನಲ್ಲಿ ಮಾತಾಡೋಕ್ಕಾಗ್ತಿತ್ತು. ಈಗ ಅಪ್ಪ ಅಣ್ಣ ಮನೆಗೆ ಬರ್ತಿದ್ದಾರೆ ಡೈಲಿ ಸಂಜೆ, ಮನೇಲಿ ಫ್ರೀಡಮ್ ಇಲ್ಲ, ಹಾಗಾಗಿ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಅದನ್ನು ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಚೇಂಜ್ ಆಗಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಇಟ್ಸ್ ಲಾಟ್ ಆಫ್ ಡಿಫ್ರೆಂಟ್ ಆಸ್ಪೆಕ್ಟ್. ಸೊ ಬರೀ ಹುಡುಗಿರ್ನ ಸ್ಪೆಸಿಫಿಕ್ ಮಾಡಿ ಗರ್ಲ್ಸ್ ಚೇಂಜ್ ಆಗ್ತಾರೆ ಅಂತ ಹೇಳೋದು ತಪ್ಪು, ಹುಡುಗರನ್ನ ಸ್ಪೆಸಿಫಿಕ್ ಮಾಡಿ ಚೇಂಜ್ ಆಗ್ತಾರೆ ಅಂತ ಹೇಳೋದು ತಪ್ಪು. ಜನ ಚೇಂಜ್ ಆಗ್ತಾರೆ, ಡಿಪೆಂಡ್ಸ್ ಅಪಾನ್ ದೇರ್ ಸಿಚುವೇಶನ್. ಯಾವ ಸಿಚುವೇಶನಿಗೆ ಚೇಂಜ್ ಆಗಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಕಂಟಿನ್ಯೂ ಮಾಡಿ, ಇಲ್ಲ ಅದನ್ನು ಕ್ವಿಟ್ ಮಾಡಿ. ಓಕೆ, ಸೊ ವಿ ಆರ್ ಟೇಕಿಂಗ್ ದ ಲಾಸ್ಟ್ ಕ್ವಶನ್. ಈ ಕ್ವಶನ್ ನನಗೂ ಕೇಳಬೇಕಿತ್ತು. ಅಣ್ಣ, ಪ್ರೀತಿ ಅಂದರೆ ಏನು ನಿಮ್ಮ ಪ್ರಕಾರ? ಸೊ ವಾಟ್ ಈಸ್ ಲವ್ ಅಕಾರ್ಡಿಂಗ್ ಟು ಯು, ವೀರ್? ಸಿ, ವೆನ್ ಯು ಡೋಂಟ್ ಫೀಲ್ ಲವ್, ವೆನ್ ಯು ಲವ್ ಸಮ್ವನ್, ಅಂದರೆ ನಾನು ಕನ್ನಡದಲ್ಲಿ ಹೇಳ್ತೀನಿ, ಯಾವಾಗ ನೀವು ಪ್ರೀತಿನ ಪ್ರೆಷರ್ ಹಾಕಿ ಪ್ರೀತಿ ಬರೆಸ್ತಾ ಇರಲ್ಲ, ಇಲ್ಲ ಪ್ರೀತಿ ಕೊಡ್ತಾ ಇರಲ್ಲ, ಅದೇ ಪ್ರೀತಿ. ಯಾಕಂದ್ರೆ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಪ್ರೀತಿನ ತರೋಕ್ಕಾಗಲ್ಲ. ಪ್ರೀತಿನ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು, ಇಲ್ಲ ನಾವು ಪ್ರೀತಿನ ಕೊಡೋದು, ಫೋರ್ಸ್ಫುಲಿ ಕೊಡೋದು, ಈ ಥರ ಒಂದು ಸಿಚುವೇಶನ್ ಇದೆ ಅಂದರೆ ಇದು ಲವ್ ಅಲ್ಲ. ಕರೆಕ್ಟ್. ಯಾವಾಗ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ನ್ಯೂಟ್ರಲ್ ಆಗಿರ್ತೀರ, ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡ್ತಿರ್ತೀರ, ಇಂಪಾರ್ಟೆಂಟ್ ಲೈಫ್ ಇಶ್ಯೂಸ್ ಮೇಲೆ ಫೋಕಸ್ ಮಾಡ್ತಿರ್ತೀರ, ಅವ್ರ ಜೊತೆ ಇದ್ದು ಅವ್ರ ಲೈಫಲ್ಲಿ ನಿಮಗೆ ಬರೀ ನಿಮ್ಮನ್ನು ಪ್ಯಾಂಪರ್ ಮಾಡೋದನ್ನು ಬಿಟ್ಟು ಅವ್ರ ಲೈಫ್ ಮೇಲೆ ಅವ್ರು ಫೋಕಸ್ ಮಾಡ್ತಿರ್ತಾರೆ, ನಿಮ್ಮ ಜೊತೆ ಇದ್ದು, ಅದು ಒಂದು ಟ್ರೂ ಲವ್. ಯಾಕೆಂದರೆ ಒಂದು ಲವ್ ಬಂದು ಸ್ಟೇಬಲ್ ಆಗಿ ನಿಮ್ಮ ಒಳಗೆ ಬಂದು ಕೂತಿರುತ್ತಲ್ಲ, ಅದು ಕಾಣಿಸ್ಕೊಡಲ್ಲ. ಯಾವಾಗ ಲವ್ ಸ್ಟ್ರಗಲ್ ಮಾಡ್ತಿರುತ್ತೆ ಬೇಕು ಬೇಕು ಅಂತ, ಆ ಕಡೆಯಿಂದ ಇಲ್ಲ ಈ ಕಡೆಯಿಂದ, ಆವಾಗ ಅದೇನಾಗುತ್ತಂದರೆ ಅದು ಟ್ರೂ ಲವ್ ಆಗಲ್ಲ. ಐ ಡೋಂಟ್ ಸೇ, ನನಗೆ ವಾಟ್ ಈಸ್ ಯಾವುದು ಪ್ರೀತಿ ಏನು ಅಂತ ನಾನು ಹೇಳಲ್ಲ, ಬಟ್ ಪ್ರೀತಿ ಏನು ಅಲ್ಲ ಅಂತ ಹೇಳ್ತೀನಿ. ಯಾವಾಗ ನೀವು ಒಂದು ಪ್ರೀತಿಗೋಸ್ಕರ ಸ್ಟ್ರಗಲ್ ಮಾಡ್ತಿರ್ತೀರ, ಬರೀ ಬಾಯ್ ಫ್ರೆಂಡ್ ಜೊತೆ ಆಗಲಿ, ಇಲ್ಲ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹಸ್ಬೆಂಡ್ ಜೊತೆ ಆಗಲಿ, ಇಲ್ಲ ವೈಫ್ ಜೊತೆ ನೀವು ಪ್ರೀತಿಗೋಸ್ಕರ ಸ್ಟ್ರಗಲ್ ಮಾಡ್ತಿರ್ತೀರಲ್ಲ, ಅದು ಪ್ರೀತಿ ಅಲ್ಲ. ಯಾವಾಗ ಒಂದು ಪ್ರೀತಿ ಟ್ರೂ ಲವ್ ಏನಾಗಿರುತ್ತೆ ಅಂದರೆ ಅದು ಬಂದು ಕುತ್ಕೊಂಡಿರುತ್ತೆ, ಅದು ಕಾಣಿಸ್ಕೊಳ್ಳೋದೇ ಇಲ್ಲ. ನೀವು ನಿಮ್ಮ ಲೈಫಲ್ಲಿ ಬ್ಯುಸಿ ಇರ್ತೀರ, ಕೆಲಸ ಮಾಡ್ತಿರ್ತೀರ, ಅವ್ರ ಜೊತೆ ಇದ್ದು ನಿಮ್ಮ ಲೈಫ್ ಮೇಲೆ ಗ್ರೋ ಮಾಡ್ತಿರ್ತೀರ. ನೀವು ಡೈಲಿ ನೀನು ನನಗೆ ಯಾಕೆ ಫೋನ್ ಮಾಡಿಲ್ಲ, ಇಲ್ಲ ನೀನು ನನಗೆ ಯಾಕೆ ಮೆಸೇಜ್ ಮಾಡ್ತಿಲ್ಲ ಅನ್ನೋದನ್ನು ಬಿಟ್ಟು, ನಾನು ಇದನ್ನು ಕೆಲಸ ಮಾಡಿ ಬಂದೆ, ನನ್ನ ಲೈಫಲ್ಲಿ ಈ ಥರ ಆಗ್ತಿದೆ, ಇದನ್ನು ಹೇಗೆ ಟ್ಯಾಕಲ್ ಮಾಡಲಿ ಅಂತ ಡಿಸ್ಕಸ್ ಮಾಡ್ತಿರ್ತೀರ. ಆಯಿತಾ? ಅವರಿಗೂ ನೀವು ಪೊಸೆಸಿವ್ ಆಗ್ದಲೇ ಅವಳೇನು ಮಾಡ್ತಿದ್ದಾಳೆ ಅನ್ನೋದನ್ನು ನೀವು ಥಿಂಕ್ ಮಾಡ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತಿರ್ತೀರ. ಅದು ಒಂದು ಟ್ರೂ ಲವ್. ಯಾಕಂದರೆ ಟ್ರೂ ಲವ್ ಯಾವತ್ತೂ ಕಾಣಿಸ್ಕೊಡಲ್ಲ, ಟ್ರೂ ಲವ್ ಬಂದು ಕುತ್ಕೊಂಡಿರುತ್ತೆ. ಸೊ ಫಾರ್ ಮೀ ಟ್ರೂ ಲವ್ ಈಸ್ ಅ ಕಾಮ್ ಸ್ಟೇಟ್ ಆಫ್ ಮೈಂಡ್, ಒಂದು ಪೀಸ್ಫುಲ್ ಸಿಚುವೇಶನ್ ಇಬ್ಬರು ಹಾರ್ಟಲ್ಲಿ, ಮತ್ತು ಇಬ್ಬರು ಕರಿಯರ್ ಸೂಪರಾಗಿ ಗ್ರೋ ಆಗ್ತಿದೆ, ಇಬ್ಬರು ಲೈಫ್ ತುಂಬ ಖುಷಿಯಾಗಿ 100% ಇರೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಎಲ್ಲರೂ ಒಂದು ಗ್ರೋತ್ ಆಗ್ತಾ ಇದೆ ಅಂತ, ಒಂದು ಅನ್ನೋದಕ್ಕಿಂತ ಶಾಂತಿ ಇದೆ, ಪೀಸ್ಫುಲ್ನೆಸ್ ಇರಬೇಕು, ಒಂದು ಸ್ಟೆಬಿಲಿಟಿ ಇದೆ ಇಬ್ಬರದ್ದು ಮೆಂಟಲ್ ಸ್ಟೇಟಲ್ಲಿ. ಅದು ನಿಮಗೆ ಒಂದು ಟ್ರೂ ಲವ್ನ ಡಿಫೈನ್ ಮಾಡುತ್ತೆ. So thank you so much for coming to my podcast and interviewing me. It was indeed a pleasure to be so in your pod. I want to introduce my friend in the end of the video. Okay. So Yashasvi is my friend from last 10 years. Same thing. So we started ವಿಡಿಯೋ ಟುಗೆದರ್ ಸ್ಟಾರ್ಟಿಂಗ್ ಅದೇ ಅವಾಗ ಹೇಳ್ತಾ ಇದ್ವಿ, ವಿತ್ ನೋ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಎನಿಥಿಂಗ್ ನಾವು ಒಂದು ಸ್ಟಾರ್ಟ್ ಮಾಡಬೇಕಿತ್ತು ಒಂದು ಪಾಡ್ಕಾಸ್ಟ್ ಅಂತ. ಸೊ ಅವಾಗೆಲ್ಲೋ ಕುತ್ಕೊಂಡು ಯಾವುದೋ ಮೂಲೆಯಲ್ಲಿ ವಿತ್ ಆಲ್ ದ ಒನ್ ಮೈಕ್ ಆ್ಯಂಡ್ ಸ್ಟ್ರಗಲ್ ವಿತೌಟ್ ಎನಿ ಲೈಟ್ಸ್ ಆ್ಯಂಡ್ ಪೀಪಲ್ ವಿ ಸ್ಟಾರ್ಟೆಡ್ ಆ್ಯಂಡ್ ಇವಾಗ ಈಸ್ ಗೋಯಿಂಗ್ ವೆರಿ ಗುಡ್. ಸೊ ಐ ಆಮ್ ವೆರಿ happy and proud of you that what you have done. Thank you so much. It's just a beginning. So you're inspiring and motivating a lot of people, as you know. ಸೊ ಇದೇ ಥರ ಕೆಲಸಗಳು ಮಾಡ್ತಾಯಿರಿ, ಸಾಕಷ್ಟು ಜನಕ್ಕೆ ಸಜೆಷನ್ಸ್ ಕೊಡ್ತಾಯಿರಿ, ಮೋಟಿವೇಶನ್ ಕೊಡ್ತಾಯಿರಿ, ನಾವು ನೋಡ್ತಾ ಇರ್ತೀವಿ. ಎಸ್ ಅಫ್ಕೋರ್ಸ್, ನೀವು ನಮ್ಮ ಸೆಟಪ್ ನೋಡ್ರೆ ಈ ಚೇರ್ ಮಾತ್ರ ಎಷ್ಟು ಫ್ಯಾನ್ಸಿ ಆಗಿದೆ, ಬಟ್ ನೀವು ನಾನು ಮಾಡಿರೋದು ಆ್ಯಕ್ಚುಲಿ ಸಿ
ಆ್ಯಸ್ ಯು ನೋ ದಟ್ ವಿ ರನ್ ಅ ಪ್ರೊಡಕ್ಷನ್ ಕಂಪನಿ. ಸೊ ನಾವು ತುಂಬ ಶೂಟ್ಸ್ ಮಾಡ್ತೀವಿ, ತುಂಬ ಪಾಡ್ಕ್ಯಾಸ್ಟ್, ಆ್ಯಡ್ ಫಿಲ್ಮ್ಸ್ ಈ ಥರ ಎಲ್ಲ ಮಾಡ್ತಿರ್ತೀವಿ. ಬಟ್ ನನಗೆ ಆ ಪಾಯಿಂಟಲ್ಲಿ ಏನು ರಿಯಲೈಸ್ ಆಯಿತು ಅಂದರೆ, ಲೈಟ್ ಸೆಟಪ್ ಏನೇ ಆಗಲಿ, ಇಟ್ ಕ್ಯಾನ್ ಬಿ ಡನ್ ವಿತ್ ಎನಿಥಿಂಗ್. ಸೊ ನಾವು ಅದನ್ನು ಒಂದು ಚಾಲೆಂಜಿಂಗ್ ಆಗಿ ಇಟ್ಕೊಂಡು ಈ ಇಡೀ ಸೆಟಪ್ನ ನಾವು ಜಸ್ಟ್ 200-300 ರುಪೀಸ್ ಸಿಸ್ಕಾ LED ಲೈಟ್ ಬರುತ್ತಲ್ಲ, ಸಿಸ್ಕಾ ಮತ್ತು ಬೇರೆ ಬೇರೆ ಬ್ರ್ಯಾಂಡಿಂದು ಆ LED ಲೈಟ್ಸ್ಗಳನ್ನೇ ತಂದು ಹಾಕಿ ಅದನ್ನು ಕಟ್ ಮಾಡಿ ಇದು ಮಾಡಿರೋದು. ಸೊ ದಿಸ್ ಸೆಟಪ್ ಡಸನ್ ಕಾಸ್ಟ್ ಯು ಮೋರ್ ದೆನ್ 1000 ರುಪೀಸ್. ಯು ಕ್ಯಾನ್ ಡೂ ಎನಿಥಿಂಗ್, ಯು ಜಸ್ಟ್ ನೀಡ್ ಟು ನೋ ವಾಟ್ ಇಟ್ ಇಸ್. ಅದೇ ಆ ಝೀಲ್, ಆ ಇಂಟ್ರೆಸ್ಟ್ ಇರಬೇಕು, ದಟ್ ವಿ ಕ್ಯಾನ್ ನಥಿಂಗ್ ಕ್ಯಾನ್ ಸ್ಟಾಪ್. ಸ್ವಲ್ಪ ರಿಸರ್ಚ್ ಮಾಡಿ ನೀವು ಏನೋ ಮಾಡಿದ್ರೆ ಎಲ್ಲದನ್ನು ಅಚೀವ್ ಮಾಡಬಹುದು. ಸೊ ಎನಿಬಡಿ ಹೂ ಇಸ್ ಸ್ಟ್ರಗ್ಲಿಂಗ್ ವಿತ್ ಬೈಯಿಂಗ್ ಅ ಗುಡ್ ಇದು ಲೈಟ್ ಅದು ಇದು ಅಂತ, ಸೊ ದೇ ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಮೀ, ಆಸ್ಕ್ ಮೀ ಹೌ ಟು ಡೂ ಅ ಸೆಟಪ್, ಐ ವಿಲ್ ಹೆಲ್ಪ್ ದೆಮ್. 100%.